ಹಾಯ್ ಹಲೋ ನಮಸ್ಕಾರ. ಇವತ್ತು ಒಂದು ಹೊಸ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಮೂವಿ ನೇಮ್ ಬಂದುಬಿಟ್ಟು ನಾಗೇಂದ್ರನ್ ಹನಿಮೂನ್ಸ್ ಅಂತ. ಈ ಟೈಟಲ್ಲೇ ಡಿಫ್ರೆಂಟ್ ಆಗೈತೆ, ಇನ್ನು ಸ್ಟೋರಿ ಅಂತೂ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಈ ಮೂವಿ 3 ಅವರ್ ಮೇಲಿದೆ, ಅಂದರೆ 3 ಗಂಟೆ ಮೇಲಿದೆ ಈ ಮೂವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಮೂವಿನೇ ನೋಡಿ, ಇಲ್ಲ ಅಂತಂದರೆ ನಾನು ಫುಲ್ ಸ್ಟೋರಿ ಹೇಳ್ತೀನಿ, ಸಿಂಪಲಾಗಿ ನೋಡ್ಬೋದು. ಈ ಮೂವಿ ಸ್ಟೋರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಮಾಡೋ ಲೈಕು ಸಬ್ಸ್ಕ್ರೈಬ್ ಭಾಳ ಇಂಪಾರ್ಟೆಂಟ್. ವ್ಯೂಸ್ ಮಾತ್ರ ಬರ್ತಿದೆ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸೊ ಪ್ಲೀಸ್ ಮಾಡಿ. ವೀಡಿಯೋ ಸ್ಟಾರ್ಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನೋಡೋಗಿ ಅಂತ ಅಂದಲ್ಲ, ಅದರಲ್ಲಿ ಅರ್ಥ ಆಗಬೇಕು ಮೂವಿ ಚೆನ್ನಾಗಿದೆ ಅಂತ. ಬಟ್ ಮೂವಿಯಲ್ಲಿ 3 ಗಂಟೆ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ಲೋ ಆಗಿರುತ್ತೆ ಮೂವಿ, ಅಷ್ಟು ಇದರಲ್ಲಿರೋಲ್ಲ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ಬೆಂಕಿ ಇರುತ್ತೆ. ಏನಪ್ಪ ಸ್ಟೋರಿ ಅಂತಂದರೆ, ನಮ್ಮ ನಾಗೇಂದ್ರ ಹೀರೋ ಆಫ್ ದ ಫಿಲಮ್, ಅವನಿಗೆ ಮೈ ಸಾಬ್ರ ಅನ್ನೋದು ಹೆಂಗೆ ಬಂದಿರುತ್ತೆ ಅಂದರೆ ಲೇಜಿನೆಸ್ಸು. ಅವ್ರ ಅಮ್ಮ ಹೋಗಿ ದುಡ್ಡು ತಂದು ಹಾಕ್ತಿರುತ್ತೆ ಊಟ, ಅವನು ಬರೀ ತಿನ್ನೋದು ಮಕ್ಕಳು ಅಷ್ಟು ಬಿಟ್ಟರೆ ಏನೋ ಗೊತ್ತಿರಲ್ಲ. ಅವ್ನ ಫ್ರೆಂಡ್ ಒಬ್ಬ ಕೊಡಿಸ್ತಿರ್ತಾನೆ, ಅವ್ನು ಭಾಳ ಬುದ್ಧಿವಂತ. ಅವ್ನು ಹೆಂಗೆ ದುಡಿಬೇಕು ಅಂತ ಅವನು ಸಖತ್ತ ಪ್ಲ್ಯಾನ್ ಹಾಕಿರ್ತಾನೆ ಎಲ್ಲದರಲ್ಲೂ. ಅವನು ಒಂದೊಂದು ದಿವಸಕ್ಕೆ 3 ಕೆಲಸ ಮಾಡ್ತಿರ್ತಾನೆ. ಅವ್ನ ಫ್ರೆಂಡು ಭಾಳ ಬುದ್ಧಿವಂತ. ಇವನು ದಡ್ಡ ನಾಗೇಂದ್ರ. ಇವನು ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ ಇವನಿಗೆ. ಯಾಕೆ ಅಂತಂದರೆ ಮದುವೆ ಮಾಡ್ಕೊಂಡ್ರೆ ಇವನು ದುಡಿಯೋಕೆ ಹೋಗ್ಬೇಕಾಗುತ್ತಲ್ಲ, ಅದಕ್ಕೆ. ಅವ್ರ ರಿಲೇಷನ್ಸಲ್ಲೇ ಒಂದು ಹುಡುಗಿ ಇರುತ್ತೆ, ಬಟ್ ಇವನು ಇಗ್ನೋರ್ ಮಾಡ್ತಿರ್ತಾನೆ. ಒಂದು ಟೈಮಲ್ಲಿ ಒಬ್ಬ ಫ್ರೆಂಡು ಇನ್ನೊಬ್ಬ ದುಬೈಯಿಂದ ಬಂದುಬಿಟ್ಟು ಫುಲ್ಲು ಶ್ರೀಮಂತನ ಕಾಣ್ತಿರ್ತಾನೆ. ಅವನಿದ್ಬಿಟ್ಟು ಅವನ್ನ ನೋಡಿ ನಾನು ಇವನ ಥರ ಆಗಬೇಕು ಅನ್ನೋ ಒಂದೇ ಆಸೆಯಿಂದ ಅವನೇನು ಮಾಡ್ತಾನೆ, ಹೆಂಗೆ ಹೋಗೋದು, ಯಾವ ಥರ ಹೋಗೋದು ಅಂತ ಕೇಳ್ತಾನೆ ನಾಗೇಂದ್ರ ಅವನಿಗೆ. ಅವನಿದ್ಬಿಟ್ಟು ಇಷ್ಟು ಖರ್ಚಾಗುತ್ತೆ ನೋಡಪ್ಪ, ನಾನು ಬೇಕಾದ್ರೆ ಕೆಲಸ ಹುಡ್ಕೊಡ್ತೀನಿ, ವೀಸಾಗಿ 17,000 ಆಗುತ್ತೆ ಅಂತ ಹೇಳ್ತಾನೆ. ಇದು ನಡೆಯೋದು 1900 ಕಾಲದಲ್ಲಿ, 2000 1900 ಕಾಲದಲ್ಲಿ, 1900 ಕಾಲದಲ್ಲಿ. ಅವನು ದುಡ್ಡಿಲ್ಲಲ್ಲ, ಹೋಗೋರು ಅಮ್ಮನ ಕೇಳ್ತಾನೆ, ಇಲ್ಲ ಅಂತಾರೆ. ಅವ್ನ ಫ್ರೆಂಡ್ ಅದೇ ಬುದ್ಧಿವಂತ ಅವನಿಗೆ ಕೇಳ್ತಾರೆ, ಅವನು ಇಲ್ಲ ಅಂತ ಅಂತಾನೆ. ಅವ್ನ ಫ್ರೆಂಡ್ ಇದ್ಬಿಟ್ಟು ನೋಡಪ್ಪ ಮದುವೆ ಆಗು, ವರದಕ್ಷಿಣೆ ಕೊಡ್ತಾರೆ ಅಂತ ಹೇಳ್ಬಿಡ್ತಾನೆ. ಒಳ್ಳೆ ಐಡಿಯಾ ಅಲ್ಲ ಅಂತ ಅಂದ್ಬಿಟ್ಟು ಇವನು ಏನು ಯೋಚನೆ ಮಾಡ್ದಂಗೆ ಅವರು ರಿಲೇಷನ್ಸ್ನೇ ಮದುವೆ ಆಗ್ತಾನೆ. ಅದೇ ಒಬ್ಬಳಿದು ಅವರು ಸುಳ್ಳು ಹೇಳಿ ಮದುವೆ ಮಾಡಿರ್ತಾರೆ. ಏನಂತಂದರೆ ವರದಕ್ಷಿಣೆ ಕೊಡ್ತೀವಿ ಇಷ್ಟು ಅಷ್ಟು ಅಂತ. ಇವನು ಆಮೇಲೆ ನೋಡಿದ್ರೆ ಅವ್ರ ಹತ್ರ ಏನು ಇರೋದಿಲ್ಲ, ಅದು ಮೋಸ ಮಾಡಿಬಿಟ್ಟಿರ್ತಾರೆ ಅವರು. ಅದಕ್ಕೆ ಇವ್ನ ಫ್ರೆಂಡ್ ಇದ್ಬಿಟ್ಟು ನೋಡಿ ನಾಗೇಂದ್ರ, ಅವ್ರು ನಿನಗೆ ಮೋಸ ಮಾಡಿ ನೀನು ಮೋಸ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಮದುವೆ ಆಗಕ್ಕೆ ಹೋಗ್ತಾರೆ, ಯಾರು ಜಾಸ್ತಿ ವರದಕ್ಷಿಣೆ ಕೊಡ್ತಾರೆ. ಅಲ್ಲಿ ಕೊಡಕ್ಕೆ ಹೋದಾಗ ಅಲ್ಲಿ ಮದುವೆ ಮಾಡೋಕ್ಕೆ ಅಂತ ಇನ್ನೊಂದು ಸರಿ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾನೆ. ಅದು ನೋಡಿದ್ರೆ ಅಲ್ಲಿ ಹುಚ್ಚು ಹುಡುಗಿ. ಇವನು ನಾಗೇಂದ್ರ ಏನು ಇದು ಹಿಂಗೆ ಅಂತ ಅಂದಾಗ ಮದುವೆ ಆಗು ಎಸ್ಕೇಪ್ ಆಗು ಅಂತ ಇವನು ಈಸಿಯಾಗಿ ಹೇಳ್ಬಿಡ್ತಾನೆ. ಆಗಿದ್ದಾಗೋಯ್ತು ಅಂತ ಮದುವೆ ಆಗ್ತಾರೆ. ಅವ್ರ ಅಣ್ಣ ಬೇರೆ ಪೊಲೀಸು. 1-2 ದಿವಸ ಆದಮೇಲೆ ಬರ್ತೀವಿ ಅಂತ ಅಂದವರು ಎಸ್ಕೇಪ್ ಆಗಿಬಿಡ್ತಾರೆ ಅಲ್ಲೂ. ಮತ್ತೆ ಅದೇ ರಾಗ ಅದೇ ತಾಳ 3ನೇ ಇದರಲ್ಲಿ ಮುಸ್ಲಿಮ್ಸ್ ಅವರು ಇವಾಗ ಹೆಂಗೆ ಒಂದು 50 ಜನ ಮದುವೆ ಮಾಡಿಸ್ತಾರೋ ಆ ಥರ ಮದುವೆ ಮಾಡಿಸೋದ್ರಲ್ಲಿ ಇವನು ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಅಲ್ಲಿ ಇಷ್ಟಿಷ್ಟು ಅಂತ ಅಮೌಂಟ್ ಕೊಡ್ತಿರ್ತಾನೆ, ಅದೆಲ್ಲ ಜೋಡಿಸ್ಕೊಂಡು ಹೋಗ್ತಿರ್ತಾನೆ. ಅಲ್ಲೂ ಒಂದು ಹುಡುಗಿನ ಮೋಸ ಮಾಡಿ, ಅವಳಿಗೂ ಇವನ್ನ ಮೋಸ ಮಾಡ್ತಾನೆ. ಸೊ ಇವನು ಅವಳನ್ನ ಮೋಸ ಮಾಡಿಬಿಡ್ತಾನೆ. 4ನೇದಕ್ಕೆ ಹೋಗ್ತಾನೆ. ಮತ್ತೆ ಅಲ್ಲಿ ಅವಳೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಸೊ ಅದು ಹೇಳೋಕ್ಕಾಗಲ್ಲ, ಮೂವಿ ನೋಡೋಂಗಿದ್ರೆ ನೋಡಿ. ಅವಳು ಮೋಸ ಮಾಡಿಬಿಡ್ತಾಳೆ. 5ನೇದಕ್ಕೆ ಹೋಗ್ತಾರೆ, ಅವಳು ಮೋಸ ಮಾಡಿಬಿಡ್ತಾರೆ. ಕೊನೆಗೆ ಒಬ್ಬಳು ಫುಲ್ಲು ಪ್ಯೂರ್ ಅಂತ ಅನಿಸ್ಬಿಡುತ್ತೆ ಇವನಿಗೆ, ಯಾಕಂದರೆ ಅವಳು ಭಾಳ ಅಮಾಯಕಿ ಅನ್ನೋತಾರೆ. ಬಟ್ ಇವನೇನು ಮಾಡ್ತಾನೆ, ನಾನು ಮೋಸ ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತ ಅವಳಿಗೆ ಹೇಳ್ಬಿಡ್ತಾನೆ. ಅವಳು ಇದ್ಬಿಟ್ಟು ಹೌದಾ ಸರಿ, ಅವನ್ನೆಲ್ಲ ಬಿಟ್ಟು ಇರ್ತೀಯ ಅಂತಂದರೆ ನನ್ನ ಜೊತೆಗೆ ಇರ್ತೀಯ ಅಂತಂದರೆ ನಾನು ಯಾರಿಗೂ ಹೇಳ್ದಂಗೆ ನಾನು ಆರಾಮಾಗಿರ್ತೀನಿ ಅಂತ. ಸರಿ ಆಯಿತು ಅಂತ ಎಲ್ಲ ಒಂದಾಗುತ್ತೆ. ನೈಟು ಮದುವೆ ಆದಮೇಲೆ ಮಲ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದಾಗ ಅವ್ರು ಯಾರೂ ಇರೋಲ್ಲ, ಎಲ್ಲ ಎಸ್ಕೇಪ್. ಇವ್ನು ಹುಡ್ಕಾಡ್ತಾನೆ. ಅದಾದಮೇಲೆ ಆ ಪೊಲೀಸು ನನ್ನ ತಂಗಿ ಮೋಸ ಮಾಡಿದಂತ ಎಲ್ಲ ಒಂದೊಂದಾಗಿ ಹುಡ್ಕೊಂಡ್ಬರ್ತಿರ್ತಾನೆ. ಕೊನೆಗೆ ಇಲ್ಲಿಗೆ ಬರ್ತಾನೆ, ಅವನಿಗೆ ಗೊತ್ತಾಗುತ್ತೆ, ಅದೆಲ್ಲ ಲಿಂಕ್ಸ್ ಇರುತ್ತೆ, ಅವ್ನು ಹೆಂಗೆ ಬರ್ತಾನೆ, ಹೆಂಗೆ ಒಂದೊಂದು ಕಡೆ ಇನ್ನೊಂದು ಕಡೆ ಅಂತ. ಅವಾಗ ಅವ್ನು ಬಂದುಬಿಟ್ಟು ಒಂದು ಫೋಟೋ ಕೊಡ್ತಾನೆ. ಆ 6ನೇ ಹೆಂಡತಿ ಬೇರೆ ಯಾರು ಅಲ್ಲ, ಇವನ್ ಫ್ರೆಂಡ್ ಇದಾರಲ್ಲ ಬುದ್ಧಿವಂತ, ಅವ್ರ ಹೆಂಡತಿ. ಇದ್ರದ್ದು ಮಾಸ್ಟರ್ ಪ್ಲ್ಯಾನ್ ಏನಂತಂದರೆ, ಇವನ ದಡ್ಡನ ಮಗನ ಇಟ್ಕೊಂಡು ಅವರು ಸಂಪಾದನೆ ಮಾಡಿ ಅವ್ರು ಎಸ್ಕೇಪ್ ಆಗೋಕ್ಕೆ ಅವ್ರು ಪ್ಲ್ಯಾನ್ ಹಾಕಿದ್ದಾರೆ. ಅವ್ನು ಏನು ಮಾಡಿದ್ದಾನೆ ಅಂತಂದರೆ, ಆ ವರದಕ್ಷಿಣೆದೆಲ್ಲ ಎಲ್ಲಿರ್ತಾನೆ ಅನ್ನೋದು ಗೊತ್ತು ಇವನಿಗೆ, ಫ್ರೆಂಡಿಗೆ. ಕೊನೆಯವರೆಗೂ ಅವನ್ನ ನಂಬಿಸಿ 6ನೇದಕ್ಕೆ ಹೊಡೆದ್ಬಿಟ್ಟು ಆ ದುಡ್ಡು ಎಷ್ಟು 17,000 ಬೇಕೋ ಅಷ್ಟು ಆಗೋ ಟೈಮ್ನಲ್ಲಿ ಅವನೇನು ಮಾಡಿಬಿಡ್ತಾನೆ, ಅದನ್ನು ಎತ್ಕೊಂಡು ಎಸ್ಕೇಪ್ ಆಗಿಬಿಡ್ತಾನೆ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಬ್ಲೈಂಡಾಗಿ ಯಾರನ್ನ ನಂಬಾರ್ದು. ಯಾಕೆಂತಂದರೆ 5 ಮದುವೆ ಮಾಡೋ ಟೈಮ್ನಲ್ಲೂ ಅವ್ನ ಫ್ರೆಂಡ್ ಅವ್ನ ಜೊತೆಗೆ ಇರ್ತಾನೆ. ಇಷ್ಟು ಹೆಲ್ಪ್ ಮಾಡ್ತಿದ್ದಾನಲ್ಲ, ಅವ್ನು ಕೆಲಸ ಬಿಟ್ಟು ಎಲ್ಲ ಅಂತ ಯಾಕೆ ಇವನು ಯೋಚನೆ ಮಾಡಲಿಲ್ಲ ಅಂದರೆ, ಇವನು ದಡ್ಡನ ಮಗ. ಆ ಥರ ಯೋಚನೆ ಮಾಡಿದ್ರೆ ಗೊತ್ತಾಗೋದು ಇವನು. ಅವನು ಅದರಿಂದ ಏನೋ ಒಂದು ಸಂಚು ಹಾಕಿದ್ದ, ಅದನ್ನು ಮಾಡ್ದ, ನೆರವೇರ್ತು. ಅವನು ಈಜಾಗಿ ದುಡ್ಡು ತೊಗೊಂಡು ಎಸ್ಕೇಪ್ ಆದ. ಸುಮಾರು 17,000 ಅಂದರೆ ಈಗ ಒಂದು ಲೆವೆಲ್ಗೆ ಒಂದು 15 ಲಕ್ಷ 10 ಲಕ್ಷದ ಲೆವೆಲ್ ಆ ಟೈಮ್ನಲ್ಲಿ ದುಡ್ಡು. ಕೊನೆಗೆ ಆ ಪೊಲೀಸ್ ಏನು ಮಾಡ್ತಾನೆ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಜೈಲಿಗೆ ಅನ್ನೋ ಥರ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಬಿಡ್ತಾನೆ. ಸರ್ ಯಾಕೆ ನಾನು ಜೈಲಿಗೆ ಹಾಕಲಿಲ್ಲ ಅಂತಂದಾಗ, ಹಾಕ್ತೀನಿ ಫಸ್ಟ್ ಮನೆಗೆ ಹೋಗಿ ನೀನು ಅಂತ. ಎಲ್ಲರೂ ನಗ್ತಿರ್ತಾರಲ್ಲ ಊರವರೆಲ್ಲ ನೋಡಿ.
ಒಳಗೆ ಹೋಗ್ತಾನೆ. ಅವ್ರು 5 ಹೆಣ್ತಿರು ಇರ್ತಾರೆ, ಒರಿಜಿನಲ್ ಮದುವೆ ಆಗೋದು 6ನೇದು ಬಿಟ್ಬಿಟ್ಟು ಎಸ್ಕೇಪ್ ಆಗಿರೋದು. 5 ಹೆಣ್ತಿರು ಅಲ್ಲಿ ಬಂದು ಇರ್ತಾರೆ. ಅದರ ಅರ್ಥ ಇವನು ಇನ್ನೊಂದಿದೆ, ಇವ್ರನ್ನ ಸಾಕಬೇಕು ದುಡಿದು ಅನ್ನೋದು. ಈ ಮೂವಿ ಇಷ್ಟೇ ಸ್ಟೋರಿ, ಇದಕ್ಕಿಂತ ಅಂಥದ್ದು ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಬಟ್ ಮೂವಿ ಸ್ಲೋ ಆಗಿದೆ, ಅದಕ್ಕೆ ಸ್ವಲ್ಪ ಬೋರಿಂಗ್ ಆಗುತ್ತೆ. ಅದಕ್ಕೆ ನಾನು ಈಗ ಸ್ಟೋರಿ ಹೇಳ್ಬಿಟ್ಟೆ. ಇವಾಗಲೇ ನೋಡೋರಿದ್ರೆ ಇಂಟ್ರೆಸ್ಟ್ ಇದ್ದು ನೋಡ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಇದೇನು ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಹೇಳೋಕ್ಕಾಗಲ್ಲ, ಯಾಕಂದರೆ 3 ಗಂಟೆ ಮೇಲಿದೆ, ಸುಮ್ಮನೆ ಟೈಮ್ ವೇಸ್ಟ್ ಅಂತ ನಾನು ಇಲ್ಲಿವರೆಗೆ ಯಾರಾದರೂ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ, ಬಾಯ್ ಬಾಯ್.